ಅಂತೇಳಿ. ಅದಕ್ಕೆ ಒಪ್ಕೊಂಡಿದ್ದೆ. ಅವ್ರು ಇನ್ವಿಟೇಷನ್ ತಂದ್ಕೊಡೋದು ಲೇಟ್ ಆಯಿತು. ಆದರೆ ನಮ್ಮ GS ಪಾಟೀಲ್ರವರು ನನ್ನ ಹೈಜಾಕ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. GS ಪಾಟೀಲ್ರವರ ಉದ್ಘಾಟನಾ ಸಮಾರಂಭದ ಕಲ್ಲು ನೋಡ್ತಾ ಇದ್ರೆ ಒಂದು ಮನೆನೇ ಕಟ್ಟಿಸ್ಕೋಬೋದು, ಅಷ್ಟು ಎಲ್ಲ ಕಲ್ಲುಗಳನ್ನು ಹಾಕಿದ್ದಾರೆ. ಅಭಿವೃದ್ಧಿಯ ಕಡೆ ಇವತ್ತು ಅವರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಭಿವೃದ್ಧಿಯೇ ನಮ್ಮ ತಾಯಿ, ಗ್ಯಾರಂಟಿಯೇ ನಮ್ಮ ಬಂಧು ಬಳಗ ಅಂಥೇಳಿ ಇವತ್ತು ಎಲ್ಲ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ನೀವು ಮೆಚ್ಚಲೇಬೇಕು ಅಂಥೇಳಿ ನಿಮ್ಮನ್ನು ನಂಬಿ ಇಂಥ ದೊಡ್ಡ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ. ನಾವು ಅವರು ಮಾಡಿದಂಥ ಸಾಧನೆಗಳು ಅಜಾಮರ. ಏನೇ ಇದ್ರೂ ಕೊನೆಗೆ ನೀವೇನು ಮತದಾರರಿದ್ದಾರಲ್ಲ, ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನು ಈಶ್ವರ ರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ. ನಿಮಗೆಲ್ಲ ನನಗೆ ಈ ಉದ್ಘಾಟನೆ ಮಾಡಿದ್ದು ಮುಖ್ಯ ಅಲ್ಲ, ಇಲ್ಲ ನೀವು ನನಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ, ನನಗೆ ಚಪ್ಪಾಳೆ ಹೊಡೆಯೋದು ಮುಖ್ಯ ಅಲ್ಲ. ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೇನೆ. ಕಾರಣ 4 ಬಾರಿ ಒಬ್ಬ ಸಜ್ಜನ, ಕ್ರಿಯಾಶೀಲ, ಅಭಿವೃದ್ಧಿಯ ಪಥಕ್ಕೆ ಈ ರೋಡನ್ನು ಬದಲಾವಣೆ ಮಾಡಿದಂಥ ಒಬ್ಬ ದಿವಂತ ನಾಯಕ ನಮ್ಮ GS ಪಾಟೀಲ್ರವ್ರನ್ನ ವಿಧಾನಸೌಧಕ್ಕೆ 4 ಬಾರಿ ತಾವು ಕಳಿಸ್ಕೊಟ್ಟು 138 ನಮ್ಮ ನಂಬರ್ ಇದೆ, ಅಫಿಷಿಯಲ್ ನಂಬರು. ಇನ್ನು 2 ಇಂಡಿಪೆಂಡೆಂಟ್ಗಳು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಬೇರೆಯವರೆಲ್ಲ ಇದ್ದಾರೆ, ಅದು ಬೇರೆ ವಿಚಾರ, ಚರ್ಚೆ ಬೇಡ. ಸೊ ಹಾಗೆ 140 ಸೀಟ್ಗೆ ನಮ್ಮ GS ಪಾಟೀಲ್ರವರು ಆ ಕಿರೀಟದ ನಂಬರ್ಗೆ ಸೇರಿದ್ದಾರೆ. ರಾಜಕೀಯದಲ್ಲಿ ನಮ್ಮ 49 0 ಆಗೋಯ್ತದೆ, 51 100 ಆಗೋಯ್ತದೆ. ಹಂಗೆ GS ಪಾಟೀಲ್ರವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವರ ನಾಯಕತ್ವದಲ್ಲಿ HK ಪಾಟೀಲ್ರವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಖ್ಯೆ ತಾವೆಲ್ಲ ಆಯ್ಕೆ ಮಾಡಿ ಕಳಿಸೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ GS ಪಾಟೀಲ್ ಮಾತಾಡ್ತಾ ಇದ್ರು, ನಾನು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ. ಹಕ್ಕಿ ವಿಚಾರ, ವಿದ್ಯುತ್ ವಿಚಾರ, ಗೃಹಲಕ್ಷ್ಮಿ ವಿಚಾರ ಇವೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ನಾನು ಕೇಳೋದು ಇಷ್ಟೇ, ತಮಗೆಲ್ಲ ಈ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ನಿಜ, ಕೊಟ್ಟ ಮಾತನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ, ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅನ್ನ ಭಾಗ್ಯದ ಏನು ಈ ಮುಂಚಿತವಾಗಿ ಕೇಳಿದ್ರು, ಎಲ್ಲೋ ಒಂದು ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬೀರದೇವ್ರ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದೋ, ಅಲ್ಲಿ ಕೇಳಿದ್ರು, ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ, ಯಾರು ಭಿಕ್ಷೆ ಬೇಡ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು. ನಾವು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು. ಇದು ಯಾರಿಗೂ ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳೋಂಥ ಶಕ್ತಿ ಈ ದೇಶದಲ್ಲಿ ಇಲ್ಲ. ಅನ್ನಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂಥವ್ರು, ಗೃಹಲಕ್ಷ್ಮಿಯಲ್ಲಿ ಸಬಲೀಕರಣದ, ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನು ಕಂಡಂಥವ್ರು, ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ, ಸಮಾಜಕ್ಕೆ ಒಂದು ಬೆಳಕನ್ನು ಕಂಡಂಥ ಒಂದು ಗೃಹ ಜ್ಯೋತಿಯನ್ನು ಪ್ರಾರಂಭ ಮಾಡಿದವರು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನು, ನಾನು ನನ್ನ ಮಾವನ ಮನೆಗೆ ಹೋಗಬೇಕು, ನಾನು ನನ್ನ ಮಗಳ ಮನೆಗೆ ಹೋಗಬೇಕು, ನಾನು ದೇವಾಲಯಕ್ಕೆ ಹೋಗಬೇಕು, ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗ್ಬೇಕು, ಸ್ನೇಹಿತರು ಹೋಗ್ಬೇಕು, ಪ್ರವಾಸಗಳಿಗೆ ಹೋಗಬೇಕು ಅಂತೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ, ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ತಾನು ಏನು ಒಂದು ನೆಮ್ಮದಿಯನ್ನು ಪಡ್ಕೊಳ್ಬೇಕೋ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದ್ದೆ. 12 ಗಂಟೆ ಮಧ್ಯರಾತ್ರಿಯಲ್ಲಿ. ಅವರು ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಹೋಗೋಣ ಹೋಗಿದ್ದು. ಅವ್ರು ಹೇಳ್ತಾ ಇದ್ರು 350 ಕೋಟಿ ಟಿಕೆಟನ್ನು ಅರ್ದಿದ್ದಾರೆ. ಅಂದರೆ 350 ಕೋಟಿ ಜನ ಅಂತಲ್ಲ, ಅಷ್ಟು ಪ್ರಯಾಣವನ್ನು ಈ ರಾಜ್ಯದ ನಮ್ಮ ತಾಯಂದಿರು, ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ. ಇದು ಅಭಿವೃದ್ಧಿ ಅಲ್ಲವೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯುವ ನಿಧಿಯಲ್ಲಿ ಕಾಯಕವನ್ನು ಕಂಡಂಥ ಇಂಥ ಕಾರ್ಯಕ್ರಮ ಏನಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ ಗ್ಯಾರಂಟಿ ಏನಿದೆ, ಇದು ಕಾಂಗ್ರೆಸ್ಗೆಲ್ಲ ನಾವು ಕೊಟ್ಟಿದ್ದು. ನಿಮ್ಮ ಬದುಕನ್ನು
ಬಿಜೆಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ, ನಾವು ಬದುಕಿನ ಮೇಲೆ ನಾವು ಮಾತಾಡ್ತೀವಿ. ಇದು 356 ಕೋಟಿ ವರ್ಷಕ್ಕೆ 56,000 ಕೋಟಿ. ಒಂದು ಕ್ಷೇತ್ರಕ್ಕೆ ಸರಾಸರಿ 250 ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ, ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳಬೇಕಾಗಿಲ್ಲ. ಯಾರು ಬಿಜೆಪಿಯವ್ರದ್ದು ಬೇಡ, ನಮಗೆ ದಳದು ಬೇಡ. ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ, ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ. ಅದಕ್ಕೆ ನೀವೆಲ್ಲ ಕೂಡ ಅನುಭೋಗಿಸೋವನ್ನು ನಾವು ಮಾಡ್ತಾ ಇದ್ದೀವಿ. ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ. ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಚ್ ಕೆ ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋಕ್ಕೆ ಅವ್ರು ಹೇಳಿದ್ದೇವೆ. ಈಗ 27ನೇ ತಾರೀಕು 27ನೇ ತಾರೀಕು ಕೂಡ ತಮಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತೇನೆ. ಕಣ್ಣಿ ತುಂಬಿ ನೋಡ್ಕೊಳ್ಬೇಕು. ಗಾಂಧಿ ಪುತ್ಥಳಿಯನ್ನು ಆ ಸುವರ್ಣಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ. ಸುಮಾರು 7-8 ಕೋಟಿ. ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನು ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರಿಸಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ, ಮಹಾತ್ಮ ಗಾಂಧೀಜಿಯವರ ಆಸ್ತಿ. ಅದನ್ನು ಅಂದ್ಕೊಂಡು ನಮ್ಮ ಎಚ್ ಕೆ ಪಾಟೀಲ್ರವರು ಹಿಂದೆ RDPR ಮಿನಿಸ್ಟರ್ ಆಗಿದ್ದರು. ಇವತ್ತೇನು ಸಬರ್ಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಯಾರೋ ನನ್ನಂಥವ್ರು ಒಂದು ಸತಿ ಮಾತ್ರ ಹೋಗಿ ನೋಡ್ಕೊಂಡು ಬಂದು ಎಷ್ಟು ಜನ ನೋಡಲಿಕ್ಕೆ ಸಾಧ್ಯ? ಆ ಸಬರ್ಮತಿ ಆಶ್ರಮ ಏನಿದೆ ಅದನ್ನು ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗದಗ್ನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಜನ ಸಬರ್ಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ, ಗಾಂಧಿ ಆದರ್ಶವನ್ನು ನೀಡಬೇಕು ಅಂತೇಳಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾನೊಂದಿನ ವಿರೋಧ ಪಕ್ಷ ಪಾರ್ಟಿಲಿದ್ದೆ. ಹಿಂಗೆ ಯಾವುದೋ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಟೂರ್ ಮಾಡ್ತಿದ್ದೆ. ಆಗ ನಮ್ಮ ಇವ್ರ ಕ್ಷೇತ್ರ ಅಂತ ಕಾಣ್ತದೆ, ನಮ್ಮ ಯಾವ ಕ್ಷೇತ್ರದಲ್ಲಿ ಎಲ್ಲ ಟೂರ್ ಮಾಡ್ತಿದ್ದೆ. ಹಂಗೆ ಹೋಗ್ತಿದ್ದೆ ನಾನು. ಆಗಡೆ ಅಲ್ಲಿ ನಿಂತ್ಕೊಂಡು ಎಲ್ಲಿ ನೋಡಿದಾಗ ಅಲ್ಲಿ ನೀರಿನ ಒಂದು ಏನು ಶುದ್ಧ ಘಟಕದ ನೀರನ್ನು ನಾನು ಗಮನಿಸಿದೆ. ನಿಂತ್ಕೊಂಡು 2 ನಿಮಿಷ ಕೇಳಿದೆ, ಯಾರು ಮಾಡಿದ್ದು ಅಂತ ಕೇಳಿದೆ. ಅದನ್ನು ಎಚ್ ಕೆ ಪಾಟೀಲ್ ಹೆಸರು ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿಗೆ ಬಂದೆ, ಈ ಭಾಗಕ್ಕೆ, ಈ ಕ್ಷೇತ್ರಕ್ಕೆ ಬಂದೆ. ಆಮೇಲೆ ನಮ್ಮ GS ಪಾಟೀಲ್ ಅವ್ರ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು. ಎಲ್ಲೋ ಒಂದು ಕರ್ಕೊಂಡೋಗಿ ಅವ್ರು ತೋರಿಸಿದ್ರು, ಅವರ ವಿದ್ಯಾಸಂಸ್ಥೆನೋ ಎಲ್ಲೋ ಒಂದು ಕಾಲೇಜಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ನೋಡಿದೆ. ಅಲ್ಲಿಂದನೇ ಫೋನ್ ಮಾಡಿ ಹೇಳಿದೆ ನನ್ನ ತಮ್ಮಕ್ಕೆ, ನನ್ನ ಸ್ನೇಹಿತರಿಗೆಲ್ಲ, ನೀವೆಲ್ಲ ಟೀಮು ನಾಡಿದ್ದು ಒಳಗಡೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡಬೇಕು ಅಂತೇಳಿ. ಇಲ್ಲಿ ನೋಡಿದ ಮೇಲೆ ಆ ಶುದ್ಧ ನೀರಿನ ಘಟಕ ನೋಡಿದೆ. ಯಾಕೆಂದರೆ ನಮ್ಮ ತಾಲೂಕಿನೆಲ್ಲ ಬೆಂಗಳೂರು ನೀರು, ಕಚಡ ನೀರೆಲ್ಲ ಬೆಂಗಳೂರು ನೀರು ಹೋಗ್ತದೆ. ಅಲ್ಲಿಗೆ ಹೋಗಿ ಅರ್ಕಾವತಿಲಿ ಹೋಗಿ ಅದನ್ನೆಲ್ಲ ಹೋಗಿ ಸೇರ್ಕೊಳ್ತದೆ. ಭಾಳ ಸಮಸ್ಯೆ ಇತ್ತು, ಭಾಳ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಇತ್ತು. ನೋಡಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಕೊನೆಗೆ ಎಚ್ ಕೆ ಪಾಟೀಲ್ರವ್ರನ್ನ ಕರ್ಕೊಂಡೋಗಿ ಮೊದಲನೆಯ ಶುದ್ಧ ಘಟಕ ನೀರನ್ನು ಅಲ್ಲಿ ಅವ್ರ ಕೈಲಿ ಉದ್ಘಾಟನೆಯನ್ನು ಮಾಡಿಸಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ತಮ್ಮ 3 ಬಾರಿ ಸಂಸತ್ ಸದಸ್ಯರಾಗಿದ್ದರು. 400ಕ್ಕೂ ಹೆಚ್ಚು ನಿಮ್ಮಿಂದ ಸ್ಫೂರ್ತಿಗೊಂಡು 400ಕ್ಕೂ ಹೆಚ್ಚು ಶುದ್ಧ ಘಟಕ ನೀರನ್ನು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಆಯಿತು. ಕೊನೆಗೆ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು. ಹಂಗೆ ನಿಮ್ಮ ಜಿಲ್ಲೆಯ ನಾಯಕರುಗಳು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಇವತ್ತು ಬಂದಿದ್ದಾರೆ. ಬಂಧುಗಳೇ, ತಮಗೆ ವಿಶ್ವಾಸ ಇರಲಿ, ಇವತ್ತು ರೋಡ್ನಲ್ಲಿ ನಮ್ಮ GS ಪಾಟೀಲ್ರವರು ಒಬ್ಬ ದೊಡ್ಡ ನಾಯಕ ಅಂತ ಅಲ್ಲ, ನಿಮ್ಮ ಸೇವಕನ ರೀತಿಯಲ್ಲಿ ಇಡೀ ಕುಟುಂಬ. ಅವರ ಅಣ್ಣ ನಮ್ಮ ಸಂಸತ್ ಸದಸ್ಯರಾಗಿದ್ದರು, ಅವರ ತಮ್ಮ, ಅವರ ಇನ್ನೊಬ್ಬರ ಬ್ರದರು ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು, ಇನ್ನೊಬ್ಬರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ತಾಯಿ ಎಷ್ಟು ಪುಣ್ಯವಂತರು, ಇಷ್ಟು ಜನ ಮಕ್ಕಳನ್ನ ಎಲ್ಲ ವರ್ಗಕ್ಕೂ ಸೇರಿ ಸಮಾಜದ ಎಲ್ಲ ರೈತ ಕುಟುಂಬಕ್ಕೆ ಬಂದವರು. ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಅಂತ ರೈತನ ಕುಟುಂಬದಲ್ಲಿ ಇವತ್ತು ಕೂಡ ಬದುಕಿ
ನಿಮ್ಮೆಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗೆ ಇಲ್ಲಿಗೆ ಬಂದಿರೋದು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ, ಇಡೀ ಸರ್ಕಾರ ಅವರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನನ್ನ ಕೈ ಇವತ್ತರೆಗೂ ಮಾಡೋಕ್ಕಾಗಿಲ್ಲ, ಒಂದು ಕಲ್ಲು ಹಾಕೋಕ್ಕಾಗಿಲ್ಲ ನನ್ನ ಕೈಲಿ. ಆದರೂ ಅಂದರೆ ಕೆಲಸ ಮಾಡಿಲ್ಲ ಅಂತಲ್ಲ, ಆದರೆ ನಿಮಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಅವರು ಸುಮ್ಮನೆ ಕೂತಿಲ್ಲ, ನನ್ನ ಬೆನ್ನತ್ತಿ ಬಿಟ್ಟಿದ್ದಾರೆ. ಕೆಲವು ನೀರಾವರಿ ಯೋಜನೆಗಳನ್ನು ನಿಮ್ಮ ಕಾಲದಲ್ಲಿ ಆಗಲೇಬೇಕು ಅಂತೇಳಿ ನನಗೆ ಬೆನ್ನತ್ತಿ ಬಿಟ್ಟಿದ್ದಾರೆ. GS ಪಾಟೀಲ್ರವರೇ, ನಮ್ಮ ನಿಮ್ಮ ಸಂಬಂಧ, ನಮ್ಮ ನಿಮ್ಮ ಸ್ನೇಹ, ನೀವು ನಮ್ಮ ಪಕ್ಷಕ್ಕೆ ಕೊಟ್ಟಂಥ ಶಕ್ತಿ, ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 200 ಕೋಟಿ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕಲ್ಲನ್ನು ಹಾಕಂತ ಪ್ರಾರಂಭ ಮಾಡೋಂಥದ್ದು, ಉದ್ಘಾಟನೆ ಮಾಡೋಂಥ, ಶಂಕುಸ್ಥಾಪನೆ ಮಾಡೋಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಅನೇಕ ಕಾರ್ಯಕ್ರಮ ಇಡೀ ಜಿಲ್ಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಮುಂದಕ್ಕೆ ಮಾದಾಯಿ ಕಾರ್ಯಕ್ರಮ ಕೂಡ ಈ ಭಾಗಕ್ಕೆ ಬರ್ತದೆ. ಮಾದಾಯಿ ಯೋಜನೆ ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಟೆಂಡರ್ ಕೂಡ ಕರೆದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಏನು ಕ್ಲಿಯರೆನ್ಸ್ಗೋಸ್ಕರ ಕೇಳ್ತಾ ಇದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ನ ಕೂಡ ನಾವು ಭೇಟಿ ಮಾಡಿದ್ದೇವೆ. ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡಿದೆ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿ ಅದನ್ನು ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಸೊ ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತ ತಿಳಿದ್ರು. ಬರಬೇಕಾದ್ರೆ ಹೇಳ್ತಾ ಇದ್ರು, ಹೆಲಿಕಾಪ್ಟರ್ ತೋರಿಸ್ತಾ ಇದ್ರು, ಈ ಏನು ಕೆರೆಗಳಿದೆ ಡಿಸ್ಟ್ರಿಬ್ಯೂಟರ್ಗಳು ಪ್ರಾರಂಭ ಆಗಬೇಕು ಅನ್ನೋದು ಕೇಳಬೇಕು. ಆ ನೀರಿನ ವಿಚಾರವನ್ನು ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡಿ ಅವ್ರ ಹತ್ರ ಮಾತಾಡಿ ಮುಂದಕ್ಕೆ ಈ ರೈತನ ಬದುಕಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ, ಈ ಸರ್ಕಾರ ಶಕ್ತಿಶೀಲವಾಗಿದೆ, ಆರ್ಥಿಕವಾಗಿದೆ, ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ, ಆ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲ ಕೂಡ ಇವತ್ತು ನಾವು ಬಂದಾಗ ನಮಗೆ ಹೆಚ್ಚಿಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ತಾವೆಲ್ಲ ಕೂಡ ನಮಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರಿ. ಮುಂದೊಂದು ದಿನದಲ್ಲೂ ಕೂಡ ನಾವು ಶಕ್ತಿಯನ್ನು ಕೊಡಬೇಕು. ಉತ್ತಮವಾದಂಥ ಆಡಳಿತ ವರ್ಗ ಇದೆ, ಪ್ರಾಮಾಣಿಕವಾಗಿ ನಿಷ್ಠೆಯಲ್ಲಿ ಯಾರಿಗೂ ಕೂಡ ಇವತ್ತು ಈ ಆಡಳಿತದಲ್ಲಿ ಒಂದು ಸೌಜನ್ಯವಾದಂಥ ಆಡಳಿತ ಇದೆ. ಎಲೆಕ್ಷನ್ನಲ್ಲಿ ನಿಮ್ಮ ಜಿಲ್ಲೆ ಜನ, ನಿಮ್ಮ ಪಾರ್ಲಿಮೆಂಟು ಹಾವೇರಿ ಜನ ಈಗಾಗಲೇ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದೆ. ಮೊನ್ನೆ ಬೈ ಎಲೆಕ್ಷನ್ ನಡೀತು, 3 ಬೈ ಎಲೆಕ್ಷನ್ ನಡೀತು. 3 ಬೈ ಎಲೆಕ್ಷನಲ್ಲೂ ಕೂಡ ಈ ರಾಜ್ಯದ ಜನ, ಒಂದು ನಮ್ಮ ಹಳೆ ಮೈಸೂರಿನಲ್ಲಿ, ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಒಂದು ಕಿತ್ತೂರು ಕರ್ನಾಟಕದಲ್ಲಿ 2 ಮುಖ್ಯಮಂತ್ರಿಗಳ ಮಕ್ಕಳಿಗೂ ಕೂಡ ಇವತ್ತು ನೀವು ರೆಸ್ಟ್ ತೆಗೆದುಕೊಳ್ಳಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇದೆ, ಮುಂದಕ್ಕೆ ಮುಂದುವರಿತದೆ ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಅನೇಕ ನಾಯಕರುಗಳು ಎಲ್ಲ ಬಂದು ಇವತ್ತು ಕೆಲಸವನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೊತೆಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ GS ಪಾಟೀಲ್.